ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. 2 ಟೊಮೆಟೊ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕ್ಯಂತಿದ್ದೀನಿ ಜಾರಿಗೆ. 1 ಈರುಳ್ಳಿ ದೊಡ್ಡ ಸೈಜಿಂದು, 2 ಹಸಿಮೆಣಸಿನ್ಕಾಯಿ ಹಾಕ್ಯಂತಿದ್ದೀನಿ, 1 ಪಲಾವ್ ಎಲೆ, ಚಕ್ಕೆ ಸ್ವಲ್ಪ, ಚಕ್ರ ಮಗ್ಗು ಸ್ವಲ್ಪ, 3 ಲವಂಗ, 1 ಏಲಕ್ಕಿ ಕಾಯಿ, ಕಾಳು ಮೆಣಸು 10 ಇದಾವು, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ, ಸ್ವಲ್ಪ ಸೋಂಪು ಸೇರಿಸ್ತಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಮಾಡ್ತೀನಿ. ಇವಾಗ ನುಣ್ಣು ರುಬ್ಬಿದೆ ನೋಡಿ. ಪನ್ನೀರ ತೊಳೆದು ನೀರಲ್ಲಿ 5 ನಿಮಿಷ ನೆನೆಸಿಟ್ಟಿದ್ದೆ. ಇವಾಗ ಪನ್ನೀರ್ ಕಟ್ ಮಾಡ್ಕೊತೀನಿ. ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ. 2 ಕ್ಯೂಬ್ ಬೆಣ್ಣೆ ಹಾಕ್ಯಂತಿದ್ದೀನಿ. ಬೆಣ್ಣೆ ಬಿಸಿ ಆಗ್ತಿದ್ದಂಗೆ ಪನ್ನೀರ್ ಸೇರಿಸ್ತಿದ್ದೀನಿ. ಪನ್ನೀರ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಪನ್ನೀರ್ ಫ್ರೈ ಆಗಿದ್ದವು. ಇವಾಗ ಒಂದು ತಟ್ಟೆಗೆ ತಕ್ಕಂತಿದ್ದೀನಿ. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನಿಗೆ ಎಣ್ಣೆ ಸೇರಿಸ್ತಿದ್ದೀನಿ. ಸ್ವಲ್ಪ 2 ಸ್ಪೂನು ಎಣ್ಣೆ ಕಾಯ್ತಿದ್ದಂಗೆ ಜೀರಿಗೆ ಹಾಕ್ತಿದ್ದೀನಿ 1 ಸ್ಪೂನು. ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಗೋಲ್ಡನ್ ಬ್ರೌನ್ ಕಲರ್ ಆಗಲಿ. ಈರುಳ್ಳಿ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ. ಈ ಟೈಮಲ್ಲಿ ಮಸಾಲೆ ರುಬ್ಬಿರೋ ಮಸಾಲೆನ ಹಾಕ್ತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಲಿ ಮಸಾಲೆ. 2-3 ನಿಮಿಷ ಮುಚ್ಚಿಡ್ತೀನಿ. ಗೋಡಂಬಿನ 5-6 ನಿಮಿಷ ನೆನೆಸಿ ತಗೊಂಡಿದ್ದೀನಿ. ರುಬ್ಬಕ್ಕೆ ಹಾಕ್ಯಂತಿದ್ದೀನಿ. ಇದನ್ನ ನುಣ್ಣು ರುಬ್ಕೊಂತೀನಿ. 3 ಸ್ಪೂನ್ ಮೊಸರು ತಗೊಂಡಿನಿ. ಅದಕ್ಕೆ 1 ಸ್ಪೂನ್ ಖಾರ ಪುಡಿ ತಗೊಂಡಿನಿ. ಖಾರ ಪುಡಿ ಹಾಕ್ತಿದ್ದೀನಿ. 1/4 ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. 1 ಸ್ಪೂನ್ ಧನಿಯಾ ಹಾಕ್ತಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ಅದಕ್ಕೆ ಇದು ಖಾರ ಪುಡಿ ಎಲ್ಲ ಹಾಕಿದ್ನೆಲ್ಲ, ಅರಿಶಿನ, ಖಾರ ಪುಡಿ, ಧನಿಯಾ ಪುಡಿ ಹಾಕಿದ್ದೆ ಮೊಸರಿಗೆ, ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ಇವಾಗ ಮಸಾಲೆ ಎಲ್ಲ ಬೇಯ್ತಾ ಇದೆ. ಎಣ್ಣೆ ಎಲ್ಲ ಸೈಡಿಗೆಲ್ಲ ಬಿಟ್ಕೊತಾ ಇದೆ ನೋಡಿ. ಇವಾಗ ರುಬ್ಬಿರೋ ಗೋಡಂಬಿನ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 2-3 ನಿಮಿಷ ಬೇಯಲಿ ನೀಟಾಗಿ. ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಪನ್ನೀರ್ ಕ್ಯೂಬ ಹಾಕ್ತಿದ್ದೀನಿ. ಒಂದು 2 ನಿಮಿಷ ಬೇಯಲಿ. ಇದ್ರ ಜೊತೆಗೆ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಇವಾಗ ಪನ್ನೀರೆಲ್ಲ ಮಿಕ್ಸ್ ಆಗಿದೆ ಮಸಾಲೆ ಜೊತೆಗೆ. ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡು ಆಗಿದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಆಫ್ ಮಾಡ್ತೀನಿ ಗ್ಯಾಸ. ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.